ತೆಳ್ಳಗಿನ ರೈಸ್ ರೊಟ್ಟಿ ಮತ್ತು ರುಚಿಯಾದ ಟೊಮ್ಯಾಟೊ ಚಟ್ನಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿ ಎಷ್ಟು ತೆಳುವಾಗಿ ತಟ್ಟಿ ಮಾಡಿದ ರೊಟ್ಟಿ ಇವತ್ತಿನ ರೆಸಿಪಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಖಂಡಿತ ಇದನ್ನು ನೀವು ಲೈಕ್ ಮಾಡ್ತೀರಾ. ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ 2 ಕಪ್ಪಿನಷ್ಟು ರೈಸ್ ಪೌಡರ್ ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೇನೆ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಹುಡಿ ಹಾಕಿದ್ದೇನೆ ನೋಡಿ. ಇವಾಗೊಂದು 3 ಟೇಬಲ್ ಸ್ಪೂನ್ 3 ಅಥವಾ 4 ಟೇಬಲ್ ಸ್ಪೂನ್ನಷ್ಟು ಮೊಸರು, ದಪ್ಪ ಮೊಸರು, ಹಾಗೆಯೇ ಸಬ್ಬಸಿಗೆ ಸೊಪ್ಪು ಒಂದು 3 ಟೇಬಲ್ ಸ್ಪೂನ್, ಸಣ್ಣಗೆ ಹಚ್ಚಿದ ಕ್ಯಾರೆಟ್ ಗ್ರೇಟ್ ಮಾಡಿದ್ದು 3 ಟೇಬಲ್ ಸ್ಪೂನ್, ಈರುಳ್ಳಿ ಅಷ್ಟೇ ಸಣ್ಣಗೆ ಕಟ್ ಮಾಡಿದ್ದೇನೆ ಒಂದು 3 ಟೇಬಲ್ ಸ್ಪೂನ್ನಷ್ಟು, ಮತ್ತು ಕಾಯಿಮೆಣಸು ಖಾರ ಜಾಸ್ತಿ ಬೇಕನ್ಸಿದ್ರೆ ಹಾಕ್ಬೋದು. ನಾನೊಂದು 2 ಕಾಯಿಮೆಣಸನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ, ಮತ್ತು ಕೊತ್ತಂಬರಿ ಸೊಪ್ಪೊಂದು 4 ಟೇಬಲ್ ಸ್ಪೂನ್ನಷ್ಟು. ಇವುಗಳನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಒಮ್ಮೆ ಮೊಸರು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನಾನೀಗ ಇದಕ್ಕೆ ಒಂದು 3 ಲೋಟದಷ್ಟು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ತುಂಬ ಬಿಸಿ ಬೇಡ, ಕುದಿಯುವಷ್ಟು ಬಿಸಿ ಬೇಡ, ಕೈಗೆ ನಮಗೆ ಈ ರೀತಿ ಮಾಡಲಿಕ್ಕೆ ಆಗುವಷ್ಟು ಬಿಸಿ ಇದ್ದರೆ ಸಾಕು. ನಾನು ಸ್ವಲ್ಪನೇ ಹಾಕಿ ಇದನ್ನು ಹಿಟ್ಟನ್ನು ಕಲಿಸ್ತಾ ಇದ್ದೇನೆ ನೋಡಿ. ಕಲಸಿ ಆಗಿದೆ, ತುಂಬ ಸಾಫ್ಟ್ ಇರಲಿ, ಸ್ವಲ್ಪ ಹಿಟ್ಟು ಗಟ್ಟಿಯಾಗೋದು ಬೇಡ. ಈಗ ಚಟ್ನಿಗೆ ಒಂದು ಬಾಣಲೆಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ ನೋಡಿ. 2 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ನಾನು ಕಟ್ ಮಾಡಿ ಹಾಕ್ತೀನಿ ನೋಡಿ. ಈಗ ಇದನ್ನು ನಾವೀಗ ಸ್ವಲ್ಪ ಬಾಡುವವರೆಗೆ ಹುರಿಬೇಕು. ಸ್ವಲ್ಪ ಬಾಡಿದರೆ ಸಾಕಿದು ನೋಡಿ. ಆನಂತರ 3 ದೊಡ್ಡ ಟೊಮೆಟೊ ತೆಳುವಾಗಿ ಕಟ್ ಮಾಡಿ ಹಾಕಿ ಈಗ ಇದನ್ನು ಸಹ ನಾನು ಹುರಿತಾ ಇದ್ದೇನೆ. ಇದು ಮಾತ್ರ ಸಾಫ್ಟ್ ಆಗಲಿ ಸ್ವಲ್ಪ ಟೊಮೆಟೊ. ಇದಕ್ಕೆ ಒಂದು 2 ಖಾರಕ್ಕೆ ಜಾಸ್ತಿ ಬೇಕನ್ಸಿದ್ರೆ ಹಾಕ್ಬೋದು. ನಾನು 2 ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ, ಕಲರ್ ಚೆನ್ನಾಗಿ ಬರ್ತದೆ. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ದಂಟು ಸಮೇತ ಹಾಕಿದ್ದೇನೆ ನಾನು ಇದಕ್ಕೆ. ಇದನ್ನು ಅಷ್ಟೇ ಒಂದು ಮೀಡಿಯಮ್ ಹೀಟಲ್ಲಿ ನಾವೀಗ ಫ್ರೈ ಮಾಡುವ. 3 ಟೇಬಲ್ ಸ್ಪೂನ್ ಹುರಿಗಡಲೆ ಹಾಕಿದ್ದೇನೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಟೊಮೆಟೊ ಬಾಡುವವರೆಗೆ ನಾವು ಇದನ್ನು ಫ್ರೈ ಮಾಡುವ. ನೋಡಿ, ಈಗ ಉಪ್ಪು ಹಾಕಿದ್ದು ನಾನು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡುವ ನಾವಿದನ್ನು. ನಂತರ ನುಣ್ಣಗೆ ರುಬ್ಲಿಕ್ಕಿದೆ. ಈಗ ನೋಡಿ, ಇದಕ್ಕೆ ನಾನೊಂದು ಸೆಪ್ಪೆ ತೆಗೆದ ಒಂದು 4 ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಈಗ ನೋಡಿ, ಇದು ಆಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಇಡುವ. ಹಾಗೆಯೇ ಈಗ ತಣ್ಣಗಾಗಿದೆ ನೋಡಿ, ಹಾಗಾಗಿ ನಾನು ಮಿಕ್ಸಿ ಜಾರಿಗೆ ಹಾಕಿದನ್ನು ನುಣ್ಣಗೆ ರುಬ್ಬಿ ತರ್ತೇನೆ ನೋಡಿ. ಚಟ್ನಿ ಈಗ ರೆಡಿ ಆಯಿತು ಫ್ರೆಂಡ್ಸ್. ಈ ಚಟ್ನಿ ತುಂಬ ರುಚಿಯಾಗಿರ್ತದೆ, ಅನ್ನಕ್ಕೂ ಸಹ ಒಳ್ಳೆಯದಾಗ್ತದೆ ಇದು. ಯಾವುದೇ ದೋಸೆ ಅಥವಾ ಚಪಾತಿಗೆ ಸಹ. ನಾನೊಂದು ಒಗ್ಗರಣೆ ಹಾಕಿದ್ದೇನೆ. ತೆಂಗಿನೆಣ್ಣೆ ಒಂದು 2 ಚಮಚ, ಸಾಸಿವೆ ಸ್ವಲ್ಪ, ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೇನೆ. ಈಗ ನೋಡಿ, ಇದಕ್ಕೊಂದು ರೊಟ್ಟಿಯನ್ನು ನಾವು ತಟ್ಟು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಹಿಟ್ಟು. ಈ ರೀತಿ ತೆಳುವಾಗಿ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರು ತಾಗಿಸಿ ತೆಳುವಾಗಿ ತಟ್ಟಿ ರೊಟ್ಟಿ ಮಾಡ್ಬೋದು. ಲಟ್ಟಿಸುವ ಅಗತ್ಯ ಇಲ್ಲ, ಕೈಯಲ್ಲಿ ತೆಳುವಾಗಿ ತಟ್ಟಿ ರೊಟ್ಟಿಯನ್ನು ಮಾಡ್ಬೋದು ಇದರಲ್ಲಿ. ನಾನು ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಇದನ್ನು. ನೋಡಿ, ಈಗ ಚೆನ್ನಾಗಿ ತಟ್ಟಿ ಆಗಿದೆ. ಇದನ್ನೀಗ ಬಿಸಿಯಾದ ಕಾವಲಿಗೆ ಹಾಕ್ತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿದೆ ನೋಡಿ. ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಈ ರೊಟ್ಟಿ ತುಂಬ ಒಳ್ಳೆಯದಾಗ್ತದೆ. ಇದನ್ನೀಗ ನಾನು ಒಂದು ಬದಿ ಕಾಯಿಸ್ತಾ ಇದ್ದೇನೆ. ಎಣ್ಣೆ ಹಾಕ್ಬೋದು ಅಥವಾ ಹಾಕದೆ ಸಹ ಇರ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನೋಡಿ. 2 ಬದಿ ನಾನೀಗ ಚೆನ್ನಾಗಿ ಕಾಯಿಸಿದನ್ನು ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಬೇಯಿಸಬೇಕು ನೋಡಿ. ರೊಟ್ಟಿ ರೆಡಿಯಾಗಿದೆ. ಉಳಿದ ಹಿಟ್ಟಲ್ಲಿ ಸಹ ನಾನು ಅದೇ ರೀತಿ ರೊಟ್ಟಿ ತಟ್ಟಿ ಮಾಡಿದ್ದೇನೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ಹಾಗಾದರೆ ನೀವು ಟ್ರೈ ಮಾಡ್ತೀರಲ್ಲ, ಖಂಡಿತ ಟ್ರೈ ಮಾಡಿ. ಬಿಸಿ ಬಿಸಿಯಾಗಿ ಈ ಚಟ್ನಿಯೊಂದಿಗೆ ಇದು ರೊಟ್ಟಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.